ಹಾಯ್ ಫ್ರೆಂಡ್ಸ್, ಹ್ಯಾಪಿ ಸಂಡೇ. ನನಗೆ ಇವತ್ತಿನ ದಿನ ಶುರುವಾಗಿದ್ದು ಸೂಪರಾದ ಫಿಲ್ಟರ್ ಕಾಫಿ ಕುಡಿಯೋದ್ರಿಂದ. ಯಾವಾಗಲೂ ನಾನು ಬ್ರೂ ಗ್ರೀನ್ ಲೇಬಲ್ ಕಾಫಿ ಪುಡಿ ಯೂಸ್ ಮಾಡಿ ಮಾಡ್ತಾಯಿದ್ದೆ. ಇವತ್ತು ಫಾರ್ ಎ ಚೇಂಜ್ ನೋಡೋಣ ಹೇಗಿದೆ ಅಂತ ಮಾಲ್ಗುಡಿ ಕಾಫಿ ಪುಡಿ ತಂದು ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಮತ್ತು ಇವತ್ತಿನ ಬ್ರೇಕ್ಫಾಸ್ಟ್ ಏನು ಪ್ಲ್ಯಾನ್ ಮಾಡಿದೆ ಅಂದರೆ ರಾಜಮುಡಿ ಅಕ್ಕಿಯಿಂದ ಖಾರ ಪೊಂಗಲ್ ಮಾಡೋಣ ಅಂತ. ಈ ರಾಜಮುಡಿ ಅಕ್ಕಿ ಬೆನಿಫಿಟ್ಸು ಎಲ್ರಿಗೂ ಸಾಮಾನ್ಯ ಗೊತ್ತಿರುತ್ತೆ. ಅದು ಶುಗರ್ ಇದ್ದವ್ರಿಗಂತೂ ಭಾಳ ಒಳ್ಳೆಯದು. ಅದು ಶುಗರ್ ಲೆವೆಲನ್ನು ಸ್ಪೈಕ್ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ನಾನು ಸಾಮಾನ್ಯವಾಗಿ ರಾಜಮುಡಿ ಅಕ್ಕಿನೇ ಬಳಸ್ತೀನಿ ಎಲ್ಲ ಅಡುಗೆಗಳಿಗೂ. ಇದು ಪೊಂಗಲ್ ಮಾಡಬೇಕಾದ್ರೆ ನೀವು ರಾಜಮುಡಿ ಅಕ್ಕಿ ಯೂಸ್ ಮಾಡಿದ್ರೆ ಒಂದು ಗ್ಲಾಸು ನೀವು ರಾಜಮುಡಿ ಅಕ್ಕಿ ತೊಗೊಂಡ್ರೆ ಅದಕ್ಕೆ 4ರಿಂದ 5 ಗ್ಲಾಸು ನೀರು ಸೇರಿಸಿ ಮಾಡಬೇಕು. ಯಾಕಂದರೆ ಸಾಫ್ಟಾಗಿ ಬೆಂದಿರುತ್ತೆ, ತುಂಬ ಚೆನ್ನಾಗಾಗಿರುತ್ತೆ. ಮತ್ತು ಪೊಂಗಲ್ಗೆ ಆಮೇಲೆ ನೀವು ನೀರು ಸೇರಿಸಿದ್ರೆ ಅದು ಅಷ್ಟು ರುಚಿ ಬರೋದಿಲ್ಲ. ಸೊ ಹಾಗಾಗಿ ಬೇಯಿಸ್ಕೋಬೇಕಾದ್ರೇ ನೀವು ಚೆನ್ನಾಗಿ ಧಾರಾಳವಾಗಿ ನೀರು ಹಾಕಿ ಬೇಯಿಸ್ಕೋಬೇಕು. ಆ್ಯಸ್ ಯೂಶ್ವಲ್ ಒಗ್ಗರಣೆಗೆ ಜೀರಿಗೆ, ಮೆಣಸನ್ನ ಕುಟ್ಬಿಟ್ಟು ಹಾಕಿದ್ದೀನಿ. ಗೋಡಂಬಿ, ಶುಂಠಿ, ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಬೇಯಿಸಿಟ್ಕೊಂಡಿರೋಂಥ ರಾಜಮುಡಿ ಅಕ್ಕಿನ ಹಾಕಿದ್ದೀನಿ. ಹೆಸರುಬೇಳೆ ಬಂದು ಇವಾಗ 1 ಕಪ್ಪು ನೀವು ರಾಜಮುಡಿ ಅಕ್ಕಿ ತೊಗೊಂಡ್ರೆ ನಾನು 3/4 ಕಪ್ಪಷ್ಟು ಹೆಸರುಬೇಳೆ ಬಳಸಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಅದು ಕುದಿಯೋಷ್ಟೊತ್ತಲ್ಲಿ ಈ ಕಡೆ ಪೊಂಗಲ್ಗೆ ನೆಂಚ್ಕೊಳ್ಳೋಕ್ಕೆ ನಾನು ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ಬಂದು 1/2 ಕಪ್ ಬಳಸಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ಮಾಡ್ಕೋಬೋದು. ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಾಗಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಇಂಗು, ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಾಗಿ ಉಪ್ಪು ಹಾಕಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಪೊಂಗಲ್ಗೆ ಚಟ್ನಿ ಕಾಂಬಿನೇಷನು. ಕೆಲವರು ಮೊಸರು ಬಜ್ಜಿ ಮಾಡ್ಕೊಳ್ತಾರೆ, ನಮ್ಮ ಮನೇಲಿ ಅಷ್ಟು ಮೊಸರು ಬಜ್ಜಿ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಚಟ್ನಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಒಂದು ಸತಿ ಈ ರಾಜಮುಡಿ ಅಕ್ಕಿಲಿ ಮಾಡಿ ನೋಡಿ, ಆವಾಗಲೇ ನಿಮ್ಗೆ ಅದರ ಟೇಸ್ಟು ಮತ್ತು ಹೆಲ್ತ್ ಬೆನಿಫಿಟ್ಸು ಗೊತ್ತಾಗುತ್ತೆ. ಬಟ್ ಏನು ಹೇಳ್ತೀನಿ ಅಂದರೆ ವೈಟ್ ರೈಸ್ಗಿಂತ ಇದ್ರದ್ದೇ ಟೇಸ್ಟ್ ಚೆನ್ನಾಗಿ ನನಗನ್ಸೋದು. ನೀವು ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಥರ ಅಂತ. ನಿಮಗೆ ಈ ವಿಡಿಯೋದಲ್ಲಿ ಪೊಂಗಲ್ಲು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವೆಲ್ಲ ಒಂದು ಸತಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.